ಅಜ್ಜಿ ನೋಡಕ್ ಬಂದೆ ನೀನು. ಬಂಗಾರು ಕಲ್ಯಾಣಿ, ಕಲ್ಯಾಣಿ ಅಳಿಯಂದ್ರೆ ಚೆನ್ನಾಗಿದ್ದೀರಾ? ಬರ್ರಿ. ನನ್ ಬಂಗಾರ ನಂದೇ ದೃಷ್ಟಿ ಆಗ್ತದೆ ನೋಡಿ ಸಣ್ಣ ಮಗನಿಗೆ. ಅಳಿಯಂದ್ರೆ ಬರ್ರಿ ಒಳಗೆ. ಕಲ್ಯಾಣಿ ಚೆನ್ನಾಗಿದ್ದೀಯನಮ್ಮ? ಹ್ಞೂ ಅಮ್ಮ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀಯನಮ್ಮ? ಹ್ಞೂನಮ್ಮ ನಾನು ಚೆನ್ನಾಗಿದ್ದೀನಿ. ಎಲ್ಲೋದ್ರಿ? ಎಲ್ಲ ಯಾರು ಕಾಣಿಸ್ತಾ ಇಲ್ವಲ್ಲ? ಏನಮ್ಮ ನೆನ್ನೆನೆ ಬರೋದ್ ಬಿಟ್ಟು ನೀನು ಇವತ್ ಬಂದಿದ್ದೀರಿ ಏನಪ್ಪ? ನೆನ್ನೆನೆ ಕರ್ಕ ಬರೋದಲ್ವಿ? ಎಲ್ಲ ಬೀಗ್ರೂಟಕ್ಕೆ ಅಲ್ಲಿ ಛತ್ರತ್ತಾಗಿ ಇಟ್ಕೊಂಡವ್ರಲ್ಲ ಎಲ್ಲ ಅಲ್ಲೇ ಅವ್ರಿ. ಜೈಕುಮಾರ್ ಇನ್ನೇನ್ ಬರ್ಬೋದು ಇವಾಗ? ಹೌದಾ ಅಜ್ಜಿ, ಎಲ್ಲ ರೆಡಿ ಇದೆಯಾ? ಹ್ಞೂ ಕಣಮ್ಮ ಎಲ್ಲ ರೆಡಿ ಐತೆ. ಇನ್ನೇನ್ ನಾ ಹೋಗೋದೇನೆ. ಜೈಕುಮಾರ್ ಬಂದು ಸ್ನಾನ ಮಾಡ್ಕೊಂಡು ಆಡ್ಲಿ ಅಂತ ಕಾಯ್ತಾ ಇದ್ದೀನಿ. ಅಮ್ಮೋರೆ ಹೂವ ಹೇಳಿದ್ರಲ್ಲ ತಗೊಂಡ್ಬಂದಿದ್ದೀನಿ ನೋಡ್ರಿ. ಬಾರಪ್ಪ, ನಾನು ಎಷ್ಟೊತ್ತಪ್ಪ ಕಾಯೋದ್ ನಿನಗೆ? ಮುತ್ತೈದರೆಲ್ಲ ಕಾಯ್ಕೊಂಡು ಕುತ್ಕೊಂಡವ್ರೆ ಮನೆ ಹೆಣ್ಮಕ್ಳು ಹೂವ ಬೇಡ ಮುಡ್ಕೊಳಕ್ಕೆ. ಆಮೇಲೆ ಛತ್ರಕ್ಕೆಲ್ಲ ಕೊಟ್ಟಿದ್ಯಾ? ಅಮ್ಮರೆ ಛತ್ರಕ್ಕೆಲ್ಲ ಫುಲ್ ಆಗ್ಬಿಟ್ಟೈತಿ. ಹೂದೇನ್ ಕೊರತೆ ಇಲ್ಲ. ಮನೆಗೆ ಯಾರಿಗಾನ ಮುಡ್ಕೊಂಡವ್ರಿಗೆ ಅಂತ ತಗೊಂಡ್ಬಂದಿದ್ದೀನಿ. ಆಮೇಲೆ ಮನೇಲಿ ದೇವ್ರಿಗೂ ಒಂದ್ ಸ್ವಲ್ಪ ಹಾಕ್ಬಿಡ್ರಿ. ಹ್ಞೂ ಆಯ್ತಾಳಪ್ಪ, ಮನ್ಗೂ ಬೇಕಾಗಿತ್ತು ಪೂಜೆಗೆ. ಆಮೇಲೆ ಮುಡ್ಕೊಂಡವ್ರಿಗೆಲ್ಲ ಎಣ್ಣ ಮುಂಗು ಎಲ್ಲ ಬೇಕಲ್ಲ. ಆಮೇಲೆ ಆರ ಎಲ್ಲ ರೆಡಿ ಮಾಡಿದೀಗೇನಪ್ಪ ಛತ್ರತೆಗೆ? ಹ್ಞೂ ಅಮ್ಮರೆ ಆರ ಎಲ್ಲ ಕೊಟ್ಟಿದ್ದೀನಿ. ಸರಿ, ಈ ಲಗೇಜ್ ಬ್ಯಾಗ್ಗಳೆಲ್ಲ ಹಂಗೆ ಒಳಗೆ ಇಟ್ಬಿಡಪ್ಪ. ಆಯ್ತಮ್ಮರೆ. ಅಳಿಯಂದ್ರೆ ಬರೀ ಒಳಗೆ. ಕಲ್ಯಾಣಿ ಬಾರಮ್ಮ ಒಳಗೆ. ಅಲ್ಲೇ ನನ್ ಬಂಗಾರಿ ಮಾಮನ್ ಮದುವೆ ಮಾಡಕ್ ಬಂದ. ಓಲಚ್ಚಿನು ಏಮಿ ಇನ್ನೇನ್ ಮುಟ್ಬಿಟ್ಟು ಸಂಜೆ ಆಗ್ತಾ ಬಂತು. ಮಗಿಗೆ ಒಂದಿಷ್ಟು ಕ್ಯಾಂಪ್ ನೀರ್ ಮಾಡ್ಬಿಟ್ಟು ಹೋಗ್ಲಿ ನೀರ ದೃಷ್ಟಿ ತೆಗೆದ್ಬಿಡು. ಮಗ ಆಚೆ ಕಡೆಯಿಂದ ಬಂದೈತಿ. ಆಯ್ತಾಯ್ತು. ಕಲ್ಯಾಣಿ ಚೆನ್ನಾಗಿದ್ದೀಯನಮ್ಮ? ಅಜ್ಜಿ ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ಅಲ್ಲ ನಿಮ್ಮ ಅತ್ತೆ ಮಾವ ಯಾರು ಬರ್ಲಿಲ್ವಿ? ಇಲ್ಲ ಅಜ್ಜಿ, ಯಾರು ಬರ್ಲಿಲ್ಲ. ನಾನು ಯಜಮಾನ್ರಿ ಇಬ್ಬರೇ ಬಂದಿದ್ದು. ಹೇಳಮ್ಮ, ಮದ್ವೆಗುನು ಯಾವ ಹುಡ್ಗಂಗೆ ಆಫೀಸ್ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಹಿಂದಿಂದಲೇ ವಾಡ್ಸಿ ಕರ್ಕೊಂಡು ಹೋಗ್ಬಿಟ್ಟ. ಹೆಂಗಾತ ಬೀಗ್ರೂಟ್ ಬತ್ತಿರೋ ಬರಲ್ವ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕಣಮ್ಮ. ಜಯಕುಮಾರ್ ನೋಡಿ ಎಷ್ಟು ಖುಷಿ ಪಡ್ತಾನೋ ಏನೋ ನಮ್ಮ ಕೈ ಬಂದವಳೆ ಅಂತ. ಅಮ್ಮ ಹೇಗಿದ್ದೀರಮ್ಮ? ನಿಮ್ ಸೊಸೆ ಚೆನ್ನಾಗಿದ್ದಾರಾ? ಕಲ್ಯಾಣಿ ಕೈ ಕಣ್ಕ ತೊಳ್ಕೊಂಡು ಊಟ ಮಾಡೋಗು. ಬಿಸಿ ಬಿಸಿದು ಅಡಿಗೆ ಆಗೈತೆ. ಅಯ್ಯೋ ಅವಳನ್ನೇನ್ ಕೇಳ್ತಿ? ಹೋಗಿ ಅಮ್ಮಯ್ಯ ನೀನು ಹೋಗಿ ಊಟ ಮಾಡೋಗಮ್ಮ. ಹೊಟ್ಟೆ ಹಸ್ಕೊಂಡು ನಿಮ್ಮ ಯಜಮಾನ್ರಿಗೂ ಊಟ ಹಾಕೊಡೋಗವ. ಇಲ್ಲ ಅಜ್ಜಿ, ಊಟ ಮಾಡ್ಕೊಂಡು ಬಂದಿದ್ದೀವಿ. ಕಾಫಿ ಟೀ ಏನಾದ್ರೂ ತಗೊಂತೀನಿ ಬಿಡಿ. ಬಾ ರೂಮಗವಳೆ ಹೋಗು. ಅವ್ರ ಅಕ್ಕಯ್ಯನು ಬಂದವ್ರೆ ಎಲ್ಲ ಇಲ್ಲೇ ಅವ್ರೆ. ಅವ್ರ ಅಕ್ಕಯ್ಯಲ್ಲ ಇನ್ನೇನು ಅವ್ರ ಅಪ್ಪ ಅಮ್ಮ ಎಲ್ಲ ಈಗ ಬರ್ತಾವ್ರಂತೆ, ಹೊರಟವ್ರಂತ ಅಲ್ಲಿ ಬೀಗರು. ಹೌದಾ? ಅಲ್ಲಿ ಛತ್ರದಾಗ ಬರ್ತಾರ ಅವರು? ಹೂ ಕಣಮ್ಮ, ಎಲ್ಲ ರೆಡಿ ಐತಿ. ಛತ್ರದಾಗ ಏನು ರೆಡಿ ಮಾಡೋದು ಏನಿಲ್ಲ. ಜಯಕುಮಾರ್ನ ಎಲ್ಲ ಹುಡುಗರು ಎಲ್ಲ ಅಲ್ಲೇ ಮಾಡ್ಕೊಂಡು ಕೂತಿದ್ರು ಪಾಪ ಇಷ್ಟೊತ್ತುನು. ಈಗ ಜಯಕುಮಾರ್ ಬಂದು ಸ್ನಾನಗಿನ ಮಾಡ್ಕೊಂಡು ಓಡ್ತಾನೆ. ಏನ್ ಕರ್ಕೊಂಡು ನಾವು ಹೋಗೋಣ ಅಲ್ಲಿಗೆ. ಸರಿ ಅಜ್ಜಿ ಆಯ್ತು. ನಾನು ಶೋಭನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಆಯ್ತು ಹೋಗಮ್ಮ. ಅಮ್ಮ ಪಾಪನ್ ಕೊಡು, ಶೋಭಾ ಹತ್ರ ಕರ್ಕೊಂಡು ಹೋಗಿ ಬರ್ತೀನಿ. ಬ್ಯಾಡ ಹೋಗು, ದೃಷ್ಟಿ ತೆಗಿಬೇಕು ಮಗಿಗೆ. ಅಕ್ಕ ಯಾವಾಗ ಬಂದೆ? ಐಶು ಒಂದ್ 10 ನಿಮಿಷ ಆಯ್ತು ಬಂದು. ಬಾ. ಓಕೆ ಅಕ್ಕ, ಒಂದ್ ಫೋನ್ ಮಾಡಲ್ಲ ಏನಿಲ್ಲ. ನೀನು ಫೋನ್ ಮಾಡದೆ ಬಂದಿದ್ಯಾ? ಹೋಗು, ನಿನ್ನ ಜೊತೆ ಮಾತಾಡ್ಬೇಡ. ಹೇಳೋಣ ಅಂತಿದ್ದೆ ಕಣೆ. ನೀನೇನ್ ಹೋಗ್ತೀನಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಅಷ್ಟೇ. ಸರ್ಪ್ರೈಸ್ ಕೊಡೋಣ ಅಂತ ನಿನ್ಗೆ. ಸಾಕು ಬಾಯಿ ಮುಚ್ಚು, ನನಗೆ ಗೊತ್ತು ನಿನ್ ಬುದ್ಧಿ ಏನು ಅಂತ. ನೀನ್ ತುಂಬಾ ಬಿಗಿಯಾಗಿದ್ಯೇನಪ್ಪ ಬಳೆ. ಕೊಡುಕ ನಾನು ಹಾಕ್ತೀನಿ. ಇರ್ಲಿ ಬಿಡು ಶೋಭಾ, ಹಾಕೊಂತೀನಿ. ಅಕ್ಕ ಹೇಗ್ ಕಾಣಿಸ್ತಾ ಇದ್ದೀನಿ? ಸೂಪರ್ ಆಗಿ ಕಾಣಿಸ್ತಾ ಇದ್ಯಾ ನಿಜವಾಗ್ಲು. ಅಲ್ಲ, ಸುಮ್ಮನೆ ಛತ್ರದ ಹತ್ರ ಹೋಗೋದಕ್ಕೆ ಇಷ್ಟೊಂದು ರೆಡಿ ಆಗ್ಬೇಕಾಗಿತ್ತಾ? ಹಾಗಲ್ಲ ಕಣೆ ಸೋಬಿ, ಛತ್ರದ ಹತ್ರಕ್ಕೆ ಹೋಗ್ಲಿ ಎಲ್ಲೇ ಹೋಗ್ಲಿ, ಈಗ ಹೊಸ ಹೆಣ್ಣು ಅಂದಮೇಲೆ ಯಾವಾಗಲೂ ಮದುವೆ ಹೆಣ್ಣಿನ ಕಡೆ ಇರಬೇಕು. ನಿನಗೆ ಇದೇ ಥರನೇ ಡ್ರೆಸ್ ಮಾಡ್ಕೊಂಡಿರ್ಬೇಕು. ಇನ್ನೂ 1 ತಿಂಗಳವರೆಗೂ ಹಿಂಗೆ ಇರು. ಯಪ್ಪ, 1 ತಿಂಗಳವರೆಗ? ಏನಾಗ್ಬಿಡುತ್ತೆ? ಅಲ್ಲ ಹೇಗಿದ್ರು ಇವಾಗ ನೈಟು ಬೇರೆ ಡ್ರೆಸ್ ಹಾಕೊಬೇಕಲ್ವಾ? ಸರಿ ಕಣೆ, ನೈಟು ರೆಡಿ ಆಗಲಿ. ಅದಕ್ಕೂ ಮುಂಚೆ ಒಳ್ಳೆ ಸ್ಯಾರಿ ಹಾಕ್ಕೊಂಡು ಚೆನ್ನಾಗಿದ್ರೆ ಅಲ್ವಾ? ಎಷ್ಟೊಂದು ಜನ ಎಲ್ಲ ಬರ್ತಾ ಇರ್ತಾರೆ ನೋಡಲ್ವಾ ಮದುವೆ ಹೆಣ್ಣು ಹೆಂಗಿದ್ದಾರೆ ಅಂತ. ಸರಿ ಅಕ್ಕ, ನಿನ್ನಿಷ್ಟ. ನನ್ನ ಇಷ್ಟ ಅಂತ ಅಲ್ಲ, ಯಾಕೆ ನಿನಗಿಷ್ಟ ಆಗ್ತಾ ಇಲ್ವಾ? ಇಷ್ಟ ಆಗ್ತಾ ಇದೆ ಅಕ್ಕ. ಪದೇ ಪದೇ ನನಗೆ ರೆಡಿ ಮಾಡಬೇಕು ಅಂದರೆ ನಿನಗೂ ಬೋರ್ ಅನಿಸುತ್ತೆ ಅಲ್ವಾ? ಕಷ್ಟ ಆಗಲ್ವಾ? ಯಾವಾಗಲೂ ರೆಡಿ ಮಾಡ್ತೀನಿ ಶೋಭಾ. ಇನ್ನೆಷ್ಟು ದಿನ ರೆಡಿ ಮಾಡ್ತೀನಿ ನಿನಗೆ ಹೇಳು? ಯಾವಾಗಲೂ ಚೆನ್ನಾಗಿ ಕಾಣಿಸ್ತಾ ಇರಬೇಕು ನನ್ನ ತಂಗಿ. ಸರಿ ಅಕ್ಕ, ನೀನು ರೆಡಿ ಆಗೋ. ನಾನೇನು ರೆಡಿ ಆಗೋದಿಲ್ಲ, ಇಷ್ಟೇನೆ. ನಾನು ಛತ್ರದ ಹತ್ರ ಒಳ್ಳೆ ಸ್ಯಾರಿ ಹಾಕ್ಕೊತೀನಿ, ಸಾಕಷ್ಟೇನೆ. ಅಮ್ಮ ಅತ್ತೆ ಎಲ್ಲ ಅಲ್ಲೇ ಬರ್ತಾರಂತ, ಇಲ್ಲಿಗೆ ಬರ್ತಾರಂತ ಅಕ್ಕ. ಜೈ ಅಜ್ಜಿ ಹೇಳ್ತಿದ್ರು ಎಲ್ಲ ಛತ್ರದ ಹತ್ರನೇ ಹೋಗ್ತಾರೆ, ಎಲ್ಲ ಅಲ್ಲೇ ಹೋಗೋಣ ಅಂತ ಹೇಳ್ತಿದ್ರು ಶೋಭಾ. ಇಲ್ಲಿಗೆ ಬರಲ್ಲ ಅನ್ಸುತ್ತೆ. ಹೌದಾ? ಆಗಲೇ ನೀನು ಸೀರೆ ಉಡ್ಸುವಾಗ ಯಾರೋ ಬಂದರು ಅನ್ಸುತ್ತೆ ಅಕ್ಕ ಮನೆಗೆ. ಹೌದು, ನನಗೂ ಕೇಳಿಸ್ತು. ಮದುವೆ ಮನೆ ಅಂದಮೇಲೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ ಶೋಭಾ. ಹೇ ಕಲ್ಯಾಣಿ ಅವರೇ, ಬನ್ನಿ. ಚೆನ್ನಾಗಿದ್ದೀರಾ? ಹಾಂ ವೀಣಾ ಅವರೇ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾಂ, ನಾವು ಚೆನ್ನಾಗಿದ್ದೀವಿ. ಯಾವಾಗ ಬಂದ್ರಿ? 1 ಗಂಟೆ ಆಯಿತು. ಅಮ್ಮ ಅಜ್ಜಿ ಹತ್ರ ಎಲ್ಲ ಮಾತಾಡ್ತಾ ಇದ್ದೆ. ಹೌದಾ? ಎಲ್ಲಿ ನಿಮ್ಮ ಗುಂಡಣ್ಣ ಪಾಪು? ಐಶು ಎತ್ಕೊಂಡಿದ್ದಾಳೆ. ಹೌದಾ? ಕೂತ್ಕೊಳ್ಳಿ. ಇರ್ಲಿ ಪರವಾಗಿಲ್ಲ. ಶೋಭಾನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹಾಯ್ ಅಕ್ಕ, ಚೆನ್ನಾಗಿದ್ದೀರಾ? ಹಾಂ ಶೋಭಾ, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯಾ? ಹ್ಞೂ ಅಕ್ಕ, ಚೆನ್ನಾಗಿದ್ದೀನಿ. ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಥ್ಯಾಂಕ್ಸ್ ಅಕ್ಕ. ನಮ್ಮ ಅಕ್ಕನೇ ರೆಡಿ ಮಾಡಿದ್ದು. ಚೆನ್ನಾಗಿ ರೆಡಿ ಮಾಡಿದ್ದೀರಾ ವೀಣಾ ಅವರೇ? ಅಯ್ಯೋ, ನಿಮ್ಮಷ್ಟು ರೆಡಿ ಮಾಡೋಕ್ಕೆ ಬರೋಲ್ಲ ಬಿಡಿ. ಆಮೇಲೆ ನೈಟು ಚೌಟ್ರಿಲಿ ಸ್ವಲ್ಪ ಮೇಕಪ್ ಎಲ್ಲ ಇರುತ್ತೆ, ನೀವೇ ಮಾಡಿಬಿಡ್ರಿ ಪ್ಲೀಸ್. ನನಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ. ಇರಲಿ ಬಿಡಿ, ಅದಕ್ಕೇನಂತೆ ಮಾಡೋಣ. ಕಾಫಿ ಏನಾದರೂ ತೊಗೊಂಬರಲಾ? ಬೇಡ ವೀಣಾ ಅವರೇ, ಈಗ ತಾನೇ ಅಮ್ಮ ಕಾಯಿಸ್ಕೊಟ್ಟಿದ್ರು, ಕುಡ್ಕೊಂಬಂದೆ.
ಕಲ್ಯಾಣಿ ಅವ್ರು ಎಲ್ಲರೂ ಬಂದಿದ್ದೀರಾ, ಹೇಗೆ ಒಬ್ಬರೇ ಬಂದ್ರಾ? ಇಲ್ಲ, ನಮ್ಮ ಯಜಮಾನ್ರು ಬಂದಿದ್ದಾರೆ, ಪಾಪು ನಾನು ಬಂದ್ವಿ. ನಮ್ಮ ಅತ್ತೆ ಮಾವ ಯಾರು ಬರಲಿಲ್ಲ ವೀಣವ್ರೆ. ಹೌದಾ, ಹೋಗ್ಲಿ ಬಿಡ್ರಿ, ತುಂಬ ಖುಷಿ ಆಯಿತು ಬಂದಿದ್ದು. ಇನ್ನೂ ಒಂದು ವಾರ ಇಲ್ಲೇ ಇದ್ಬಿಡಿ. ಹಾಂ, ನೋಡೋಣ. ಸರಿ, ಮಾತಾಡ್ತೀರಿ, ಒಂದು ನಿಮಿಷ ಬರ್ತೀನಿ. ಹಾಂ, ಹೋಗಿ. ಶೋಭಾ, ಈ ಮನೆಗೆ ಸೊಸೆ ಆಗಿ ಬಂದಿದೆಯಾ? ಹೇಗಿದೆ ನಿನಗೆ ಎಕ್ಸ್ಪೀರಿಯೆನ್ಸು? ಚೆನ್ನಾಗಿದೆ ಅಕ್ಕ, ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿದೆ. ನಿನಗೆ ಅಡ್ಜಸ್ಟ್ ಆಯ್ತಾ ಶೋಭಾ? ಇನ್ನೂ ಇಲ್ಲ ಅಕ್ಕ, ಅಡ್ಜಸ್ಟ್ ಆಗಬೇಕು. ಸರಿ ಅಮ್ಮ, ನನ್ನ ತಮ್ಮನ ಚೆನ್ನಾಗಿ ನೋಡ್ಕೋ. ಸರಿ ಅಕ್ಕ, ಆಯಿತು. ಯಾಕೆ ಡಲ್ಲಾಗಿದ್ದೀಯಾ? ಹಾಗೇನೂ ಇಲ್ಲ ಅಕ್ಕ. ನಗ್ತಾ ಇರಬೇಕು ಯಾವಾಗಲೂ, ಹೆಣ್ಣಿನ ಕಡೆ ಇರಬೇಕಲ್ವಾ ಮುಖದಲ್ಲಿ. ಯಾಕೆ ಸಪ್ಪಗಿದ್ಯಾ? ಯಾಕೆ ಏನಾದರೂ ಅಂದ್ರ ಜೈ ಏನಾದರೂ ಅನ್ನ? ಅಯ್ಯೋ, ಆ ಥರ ಎಲ್ಲ ಏನಿಲ್ಲ ಅಕ್ಕ. ಮತ್ತೆ ಆರಾಮಾಗಿರು, ಟೆನ್ಷನ್ ತಗೊಳ್ಬೇಡ. ಯಾವಾಗಲೂ ಈ ಥರ ಇರೋಕ್ಕಾಗುತ್ತಾ? ಮದುವೆ ಅಂದಮೇಲೆ ಖುಷಿ ಖುಷಿಯಾಗಿರಬೇಕು. ಸರಿ ಅಕ್ಕ. ಅಕ್ಕ, ನೀವು ಯಾಕೆ ಇವತ್ತು ಬಂದಿದ್ದೀರಾ? ಮುಂಚೆನೇ ಬರಬೇಕಲ್ವಾ? ಇಲ್ಲಪ್ಪ, ನಮ್ಮ ಯಜಮಾನ್ರಿಗೆ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ, ರಜಾ ಇರಲ್ವಲ್ಲ ಅವ್ರಿಗೆ, ಹಾಗಾಗಿ ಬರೋಕ್ಕಾಗೋದಿಲ್ಲ. ಇನ್ನು ನಮ್ಮ ಯಜಮಾನ್ರು ನನ್ನನ್ನು ಬಿಟ್ಟು ಒಂದು ದಿವಸನೂ ಇರಲ್ಲ, ನೋಡಬೇಕು, ಇನ್ನೊಂದು 2 ದಿವಸ ಇರ್ತೀನಿ ಅಷ್ಟೇ. ಅಯ್ಯೋ, ಹೌದಾ ಅಕ್ಕ? ಹ್ಞೂ ಶೋಭಾ, ಬೀಗೂಟ ಇದೆ ಅಂತ ಬಂದೆ ಅಷ್ಟೇ. ಅಯ್ಯೋ, ಬೇಕಿದ್ರೆ ಅಣ್ಣನ ಹತ್ರ ಮಾತಾಡ್ತೀನಿ, ಒಂದು ವಾರ ಇರಿ ಅಕ್ಕ. ಏನೋ ನೀನು ಮಾತಾಡ್ತೀಯಾ? ನಮ್ಮ ಮನೆಯವ್ರನ್ನ ಒಂದು ದಿವಸನೂ ಮಾತಾಡ್ಸಿಲ್ಲ, ಪರಿಚಯ ಮಾಡ್ಕೊಂಡಿಲ್ಲ. ಪರಿಚಯ ಮಾಡ್ಕೊತೀನಿ ಬಿಡಿ ಇವಾಗ. ಏನಕ್ಕಿರಲಿ ಒಂದು ವಾರ? ಬೀಗ್ರೂಟ ಮುಗಿಸ್ಕೊಂಡು ನೀನು ತವ್ರ ಮನೆಗೆ ಹೋಗ್ತೀಯಾ? ಇನ್ನು ಹೋದರೆ 15 ದಿವಸ ಆಗುತ್ತೆ ನೀನು ಇಲ್ಲಿಗೆ ಬರೋದು. ನಾನೊಬ್ಬಳೇ ಇಲ್ಲಿದ್ದೇನು ಮಾಡಲಿ? ನೀನು ತವ್ರ ಮನೆಗೆ ಹೋಗಿ ಆ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಬಾ, ಗಂಡು ಹೆಣ್ಣು ಇಬ್ಬರು ಬನ್ನಿ, ಆಮೇಲೆ ಬರ್ತೀನಿ, ಬೇಕಾದರೆ ಒಂದು ವಾರ ಇರ್ತೀನಿ. ಸರಿ ಅಕ್ಕ, ಆಯಿತು. ಸರಿ, ಹೋಗಿರ್ತೀನಿ, ಬನ್ನಿ. ಇನ್ನೇನೆಲ್ಲ ಹೊರಡ್ತಿದ್ದಾರೆ ಚೌಟ್ರಿಗೆ. ಸರಿ ಅಕ್ಕ, ಆಯಿತು. ಹೇ ಅಕ್ಕ. ಬಾಪು. ಏನೇ ಅಕ್ಕ ಇವತ್ತು ಬಂದಿದ್ಯಾ? 1-2 ದಿವಸ ಮುಂಚೆನೇ ಬರೋದಲ್ವಾ? ಯಾಕಪ್ಪ, ನಿನಗೆ ಗೊತ್ತಿಲ್ವಾ? ಸರಿ ಬಿಡು, ಯಾವಾಗಲೂ ಇದೆ ನಿಂದು. ಕಾಫಿ ಕುಡ್ದೇನೆ ಅಕ್ಕ? ಕಾಫಿ ಕುಡ್ದೆ, ಊಟ ಮಾಡಿದೆ, ಆರಾಮಾಗಿ ಶೋಭನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಪಾಪು ಮಲಗಿಬಿಟ್ಟಿದ್ದ ಕಣೆ, ಬಂದು ನೋಡಿದೆ. ಅವ್ನು ಎದ್ದೋಳಿ, ಎತ್ಕೋತೀನಿ. ಬಂದ ತಕ್ಷಣ ಮಾಮ ಮಾಮ ಅಂತ ಕೂಗ್ತಾ ಇದ್ದ ಕಣೋ. ಸುಮ್ಮನೆ ಇರೇ ಅಕ್ಕ, ತಮಾಷೆ ಮಾಡ್ಬೇಡ. ನಿಜ ಹೇಳಿದ್ರೆ ನೋಡು. ಸರಿ, ಎಲ್ಲರೂ ಚೌಟ್ರಿ ಹತ್ರ ಓಡಬೇಕು ಅಕ್ಕ, ಟೈಮ್ ಆಯಿತು. ನಮ್ದೇನಿಲ್ಲಪ್ಪ, ನಾವು ರೆಡಿ ಇದ್ದೀವಿ. ಅಲ್ಲಿ ಬಂದೊಂದು ಸ್ಯಾರಿ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ನೀವು ನಿಮ್ಮ ಹೆಂಡತಿ ರೆಡಿ ಆಗ್ರಿ. ಸರಿ ಅಕ್ಕ, ಆಯಿತು. ಸರಿ, ರೆಡಿ ಆಗಿಬಿಟ್ಟು ಬೇಗ ಬಾರಪ್ಪ, ಹೋಗೋಣ. ಓಕೆನಾ? ರೆಡಿ ಆಗೋದೇನಿಲ್ಲ ಅಕ್ಕ, ಅಲ್ಲೇ ಅಲ್ವಾ ನಾವು ರೆಡಿ ಆಗೋದು. ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಾರೋ. ಎಲ್ಲ ಆಗಿದೆ ಕಣೆ, ಇನ್ನೇನು ಬಂದು ಡ್ರೆಸ್ ಚೇಂಜ್ ಮಾಡೋದು ಅಷ್ಟೇ ಅಲ್ಲಿ. ಸರಿಪ್ಪ, ಆಯಿತು. ಶೋಭಾ, ಹಾಲಲ್ಲಿ ಇರ್ತೀನಿ, ಬನ್ನಿ. ಓಕೆನಾ? ಹಾಂ, ಸರಿ ಅಕ್ಕ. ಯಾಕೆ ಮುದ್ದು ಮುಖ ಅಂತ ಇದೆ? ಹೋಗು ಜೈ, ನೀನು ನನ್ನ ಜೊತೆ ಮಾತಾಡ್ಬೇಡ. ಯಪ್ಪ, ಯಾಕೆ? ಬೆಳಿಗ್ಗೆ ಯಾವಾಗ ಹೋಗಿದ್ದು ನೀನು? ಎಷ್ಟೊತ್ತಾಯ್ತು ನೀನು ಹೋಗಿ? ಯಾವಾಗ ಬಂದಿದ್ಯಾ ನೋಡು. ಈ ಲೂಸು ಅಲ್ಲಿ ಛತ್ರದ ಹತ್ರ ಕೆಲಸ ಇರಲ್ವಾ? ಬರೀ ನಮ್ಮ ಫ್ರೆಂಡ್ಸು ಹುಡುಗರೇ ಮಾಡ್ತಾ ಇದ್ರು, ಅವ್ರ ಜೊತೆ ಇಲ್ಲ ಅಂದರೆ ಹಿಂಗೆ ಹೇಳು. ಅದಕ್ಕೆ ಅಂತ ಇಷ್ಟೊತ್ತು ಹೋಗ್ಬೇಕಾ? ಬೆಳಗ್ಗೆ 8 ಗಂಟೆಗೆ ತಿಂಡಿ ತಿನ್ಕೊಂಡು ಹೋಗಿರೋದು ನೀನು. ಈಗ 5 ಗಂಟೆಗೆ ಬಂದಿದ್ಯಾ. ಯಾಕೆ, ಏನಾಯ್ತು? ಹೋಗು ಜೈ, ನೀನು ನನಗೊಬ್ಳು ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ಯಾಕೆ ವೀಣಕ್ಕ ಇರಲಿಲ್ವಾ? ಅಕ್ಕ ಇದ್ಬಿಟ್ರೆ ನೀನು ಇದ್ದಂಗಾಗುತ್ತಾ? ಹೋಗ್ಲಿ ಬಿಡೆ ಬಂಗಾರಿ, ಸಾರಿ ಕಣೆ. ಹೋಗು ಜೈ, ಅವಾಗಿಂದ ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಗೊತ್ತಾ, ಯಾವಾಗ ಬರ್ತೀಯ ಅಂತ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫು. ಅಯ್ಯೋ ಲೂಸು, ಫೋನ್ ರೂಮಲ್ಲೇ ಬಿಟ್ಟೋಗಿದ್ದೀನಿ, ಅಟ್ಲೀಸ್ಟ್ ಫೋನ್ ಆದರೂ ಕೊಡ್ಬೇಕು ತಾನೇ ನೀನು ನನಗೆ. ಹೌದಾ? ಹೋಗು, ಅರ್ಜೆಂಟಲ್ಲಿ ಫೋನೇ ಬಿಟ್ಟೋಗಿದ್ದೀನಿ, ಅಲ್ಲೋಗಿ ನೆನಪಾಯಿತು, ಮತ್ತೆ ಇನ್ನೇನು ವಾಪಸ್ ಬರೋದು ಅಂತೇಳ್ಬಿಟ್ಟು ಸುಮ್ಮನೆ ಆದೆ. ಇಲ್ಲಿ ಹತ್ರ ಅಲ್ವಾ ಛತ್ರ ಇರೋದು, ಬಂದು ತಗೊಂಡೋಗ್ಬೇಕು ತಾನೇ. ಹೋಗ್ಲಿ ಬಿಡೆ, ಕೆಲಸ ಬ್ಯುಸಿ ಇದ್ದೆ, ಅಲ್ಲಿ ಅಡುಗೆ ಕೆಲಸ, ಡೆಕೋರೇಷನ್ ಎಷ್ಟಿದೆ ಗೊತ್ತಾ? ಎಲ್ಲದಕ್ಕೂ ಅಪ್ಪಾಜಿ ಒಬ್ಬರೇ ಓಡಾಡ್ತಾ ಇದ್ರು. ಹಾಗಲ್ಲ ಜೈ, ನೀನೇನೋ ಕೆಲಸ ಅಂತ ಹೇಳ್ತೀಯ, ನೀನು ಇಲ್ಲಾಂದ್ರೆ 1 ನಿಮಿಷನೂ ನನಗಿರೋಕ್ಕಾಗಲ್ಲ ಗೊತ್ತಾ? ಹೌದಾ? ಹೋಗು, ನೀನು ನನ್ನ ಹತ್ರ ಮಾತಾಡ್ಬೇಡ ಅಂದರೆ ಮಾತಾಡ್ಬೇಡ ಅಷ್ಟೇ. ನಿಜ ಹೇಳಿ, ನಿನ್ನ ಮನಸ್ಸಿಂದ ಹೇಳ್ತಾ ಇದೆಯಾ ಮಾತಾಡ್ಬೇಡ ಅಂತ? ನಿಜಾನೇ ಹೇಳ್ತಾ ಇರೋದು. ಅಲ್ಲ, ಬರೀ 1 ದಿವಸ ನಾನು ಮನೇಲಿ ಇಲ್ಲ ಅಂದಿದ್ದಕ್ಕೇನೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಇನ್ನೇನಾದರೂ ನಿನ್ನ ಜೊತೆ ನಾನು ಏನಾದರೂ ಮಾತು ಬಿಟ್ಬಿಟ್ಟೆ ಅಂದರೆ ನಾನು ಏನು ಮಾಡ್ತೀಯೋ ಗೊತ್ತಿಲ್ಲ. ಅಷ್ಟೇ ನಿನಗೆ. ಏನು ಚಿನ್ನಿ, ಈ ಸೀರೆ ಹಾಕೊಂಡ್ಬಿಟ್ಟಿದ್ಯಾ? ಲೆಹಂಗ ಹಾಕೊಳ್ಳಲ್ವಾ? ಹಾಕ್ತಾರಂತೆ, ಅದು ನೈಟು ಫಂಕ್ಷನ್ಗೆ ಹಾಕ್ತಾರಂತೆ. ಇದು ಚೆನ್ನಾಗೇ ಇದೆ ಬಿಡು ನಿನಗೆ. ಸರಿ, ಊಟ ಮಾಡ್ದಾ? ಸದ್ಯ ಕೇಳ್ತಾಳೋ ಇಲ್ವೋ ನೋಡೋಣ ಅಂತ ಅಂದ್ಕೊಂಡಿದ್ದೆ, ಕೇಳ್ದಲ್ಲ. ಅಷ್ಟು ನನಗೆ ಜವಾಬ್ದಾರಿ ಇಲ್ಲ ಅಂತ ತಿಳ್ಕೊಬೇಡ ಜೈ. ಅಬ್ಬಬ್ಬ, ಹೆಂಡತಿ ಅಂದರೆ ಹಿಂಗಿರ್ಬೇಕಪ್ಪ. ಯಾವಾಗಲೂ ಬೇಜಾರು ಮಾಡೋದು ಮಾಡ್ತೀಯಾ. ಆಮೇಲೆ ಇನ್ನೇನು? ಶೋಭಾ, ಬಾರಮ್ಮ, ಎಲ್ಲ ಹೊರಟಿದ್ದಾರೆ. ಹಾಂ ಅಕ್ಕ, ಬಂದೆ. ಜೈ, ನಡೀರು ಹೋಗೋಣ. ಬಾ, ಕಾರ್ ರೆಡಿ ಇದೆ, ನೀನು ಬರೋದೆ. ಜೈ, ಇನ್ನೆಲ್ಲೂ ಬಿಟ್ಟು ಹೋಗ್ಬೇಡ, ನನ್ನ ಜೊತೆನೇ ಇರು ಪ್ಲೀಸ್. ಎಲ್ಲೂ ಬಿಟ್ಟೋಗಲ್ಲ, ಬಾರೆ ಬಂಗಾರಿ, ನಿನ್ನ ಜೊತೆನೇ ಇರ್ತೀನಿ. ಸರಿ.